ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಕತೆ ಹೇಳ್ತೀನಿ. ತುಂಬ ಇಂಟ್ರೆಸ್ಟ್ ಆಗಿದೆ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಒಂದು ಪುಟ್ಟ ಸಂಸಾರ. ಆ ಪುಟ್ಟ ಸಂಸಾರದಲ್ಲಿ ಒಂದು ಗಂಡ, ಹೆಂಡತಿ, 3 ಜನ ಮಕ್ಕಳಿರ್ತಾರೆ. ಸೊ ತುಂಬ ವರ್ಷಗಳಿಂದ ಅನ್ಯೋನ್ಯವಾಗಿರ್ತಾರೆ. ಸೊ 3 ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಗಂಡ ಪುಟ್ಟ ಜಾಬ್ ಮಾಡ್ತಾಯಿರ್ತಾರೆ. ಸೊ ತಿಂಗಳಿಗೆ 60,000 ರಿಂದ 70,000 ತರ್ತಿರ್ತಾರೆ. ಸೊ ಅವರು ತುಂಬ ಅಂದರೆ ತಿಂಗಳಿಗೆ ಸಾಕಾಗೋಷ್ಟು ಆಗ್ತಿತ್ತು. ಬಟ್ ಏನೂ ಪ್ರಾಬ್ಲಮ್ ಇರಲಿಲ್ಲ, ತುಂಬ ಖುಷಿಯಾಗಿ ಇರ್ತಾರೆ. ಸೊ ಗಂಡ ಹಿಂಗೆ ಹೋಗ್ಬೇಕಾದ್ರೆ ಅವ್ರದ್ದು ತಪ್ಪೋ ಇಲ್ಲ ಬೇರೆ ಆಪೋಸಿಟ್ ಪರ್ಸನ್ದು ತಪ್ಪೋ, ಸೊ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಬಟ್ಟು ಅವರು ಉಳ್ಕೊಳ್ಳೋದಿಲ್ಲ. ಕೊನೆಗೆ ಡಾಕ್ಟ್ರ್ ಹೇಳ್ತಾರೆ ಆಗಿಲ್ಲ ಉಳಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಸೊ ಆಗ ಆ ಮಹಿಳೆ ಏನು ಮಾಡ್ತಾಳೆ? ಸೊ 3 ಜನ ಮಕ್ಕಳು ಸ್ಕೂಲ್ ಫೀಸ್ ಏನು, ಮತ್ತು ಅವಳು ಹೆಂಗೆ ಸಂಸಾರ ಮಾಡ್ತಾಳೆ? ಸೊ ಇದರದಲ್ಲೇ ನಿಮಗೆ ಭಾಗ 2 ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ವಿಡಿಯೋನ, ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ಭಾಗ 2 ಅಂತ ಕಮೆಂಟ್ ಮಾಡಿದ್ರೆ ನಾನು ಅದು ಭಾಗ 2 ಅಲ್ಲಿ ಅವಳು ಏನು ಮಾಡ್ತಾಳೆ, ಸೊ ಮುಂದೆ ಅವಳ ಲೈಫ್ ಹೆಂಗೆ ಲೀಡ್ ಮಾಡ್ತಾಳೆ, 3 ಜನ ಮಕ್ಕಳು ಏನು ಮಾಡ್ತಾರೆ, ಸೊ ಅದನ್ನು ಭಾಗ 2 ಅಲ್ಲಿ ಹೇಳ್ತೀನಿ. ಇಂಟ್ರೆಸ್ಟ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.